ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಇಂಗ್ಲೀಷ್ನಲ್ಲಿ ಬರುವ ಅತಿ ಮುಖ್ಯವಾದ ವಿಷಯ ಅಂತಂದರೆ ಆಡ್ವರ್ಬ್ ಅಂದರೆ ಗ್ರಾಮರ್ ಕುರಿತಾಗಿ ಈ ಒಂದು ತರಗತಿಯನ್ನು ನಾನು ತೆಗೆದುಕೊಳ್ತೇನೆ. ಸೊ ಯಾರೆಲ್ಲ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಒಂದು ದಿನ ಟೈಪ್ಸ್ ಆಫ್ ಆಡ್ವರ್ಬ್ ಮತ್ತು ಈ ಒಂದು ಆಡ್ವರ್ಬ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವಂತ ನೋಡೋಣ ಬನ್ನಿರಿ. ಮೊದಲನೇದಾಗಿ ಆಡ್ವರ್ಬ್ ಅಂದರೆ ಏನಂತೆ ನೋಡಮ್ಮಿ. Adverb is a word which is used to modify verb, adjective or adverb. ಅಂದರೆ ವರ್ಬ್ ಅಂದರೆ ನಮಗೆ ಗೊತ್ತು, ಅಂದರೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ವರ್ಬ್ ಅಂದರೆ ಕ್ರಿಯಾಪದ ಅಂತ ಹೇಳ್ತೀವಿ. ಏನಾದರೂ ಒಂದು ಕ್ರಿಯೆಯನ್ನು ಮಾಡ್ಲತ್ತೀವಿ ಅಂತಂದರೆ ಅದು ಒಂದು ತೋರಿಸುವ ಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಈಗ ನಾವು ಮಾಡುತ್ತಿದ್ದಾನೆ, ಓದುತ್ತಿದ್ದಾನೆ ಅಂದರೆ ಓದ್ಲತ್ತಾಳ ಅಂತ ಹೇಳ್ತೀವಲ್ಲ, ಅಂದರೆ ಏನಾರ ಒಂದು ಕಾರ್ಯದಲ್ಲಿ ನಿರತವಾಗಿದ್ದರೆ ಆ ಕ್ರಿಯೆಯನ್ನು ಸೂಚಿಸೋದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಸಹ ಏನಾಗ್ತಾವ ಅಂತಂದರೆ ಇವು ಮೂರು ಸಹ ಅಂದರೆ ವರ್ಬ್ನಿಂದ ಮಾಡಿಫೈ ಅಂದರೆ ಕ್ರಿಯಾಪದದ ಮುಂದಿನ ರೂಪ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಡ್ವರ್ಬ್ ಇಸ್ ಎ ವರ್ಡ್ ವಿಚ್ ಇಸ್ ಯೂಸ್ ಟು ಮಾಡಿಫೈ ವರ್ಬ್, ಅಡ್ಜೆಕ್ಟಿವ್ ಆರ್ ಆಡ್ವರ್ಬ್, ಅದರ ಮುಂದಿನ ಭಾಗ ಅಂತಲೇ ಹೇಳ್ಬೋದು. ಸೊ ಆಡ್ವರ್ಬ್ ಮಾಡಿಫೈ ವರ್ಬ್, ಅಡ್ಜೆಕ್ಟಿವ್ ಆ್ಯಂಡ್ ಅದರ್ ಆಡ್ವರ್ಬ್ಸ್. ದೇ ಆನ್ಸರ್ ದ ಕ್ವಶನ್ಸ್ ವೆನ್, ವೇರ್, ಹೌ ಆ್ಯಂಡ್ ಹೌ ಮಚ್. ಅಂದರೆ ನಾವು ಯಾವಾಗಾದರೂ ನಾವು ಕ್ವಶನ್ಸ್ ಕೇಳ್ತೀವಲ್ಲ, ವೆನ್ ಅಂದರೆ ಯಾವಾಗ, ವೇರ್ ಅಂದರೆ ಎಲ್ಲಿ, ಹೌ ಅಂದರೆ ಹೇಗಿದೆಯಾ, ಹೌ ಮಚ್ ಅಂದರೆ ಎಷ್ಟು, ಈ ರೀತಿಯಾಗಿ ನಾವು ಕ್ವಶನ್ಸ್ ಜಾಸ್ತಿಯಾಗಿ ಕೇಳ್ತೀವಲ್ಲ, ಇವೆಲ್ಲವೂ ಏನಂದರೆ ಆಡ್ವರ್ಬ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಶಿ ಆಲ್ವೇಸ್ ಶೈನ್ ಹರ್ ನೇಮ್ ವಿತ್ MS. ಅಂದರೆ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ನು, ವೇರು, ಹೌ ಮಚ್ ಅಂದರೆ ಎಷ್ಟಿದೆ ಮತ್ತು ಎಲ್ಲಿಗೆ, ಯಾವಾಗ, ಈ ರೀತಿಯಾಗಿ ನಾವು ಅಂದರೆ ಒಂದು ಕ್ರಿಯೆಯನ್ನು ಸೂಚಿಸ್ತವಲ್ಲ, ಇವಕ್ಕೆಲ್ಲ ಏನಂತ ಕರಿತೀವಿ ಅಂದರೆ ಆಡ್ವರ್ಬ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಟೈಪ್ಸ್ ಆಫ್ ಆಡ್ವರ್ಬ್ ನೋಡಂಬರ್ರಿ. ಸೊ ಆಡ್ವರ್ಬ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು, ಕ್ರಿಯಾಪದದ ಒಂದು ರೂಪ ಅಂತಂದರೆ ವರ್ಬಿನ ನೆಕ್ಸ್ಟ್ ಆ ವರ್ಡ್ನನ್ನೇ ನಾವು ಮುಂದಿನ ರೀತಿಯಾಗಿ ಬಳಸ್ತೇವೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಸಮಯ ಸಂದರ್ಭಕ್ಕನುಸಾರವಾಗಿ ಈ ಆಡ್ವರ್ಬನ್ನು ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಆಡ್ವರ್ಬ್ ಆಫ್ ಎ ಟೈಮ್ ಅಂದರೆ ಟೈಮನ್ನು ಸೂಚಿಸುವುದಕ್ಕೆ ನಾವು ಆಡ್ವರ್ಬ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಟೆಲ್ ದ ಟೈಮ್ ದಟ್ ಆ್ಯನ್ ಆ್ಯಕ್ಷನ್ ಹ್ಯಾಪನ್ ಆರ್ ಸಮ್ ಒನ್ ಡೂ ಸಮಥಿಂಗ್. ಅಂದರೆ ಯಾರಾದರೂ ಆ್ಯಕ್ಷನ್ ಯಾವ ರೀತಿಯಾಗಿ ಮಾಡಿದ್ರು, ಯಾವಾಗ ಮತ್ತು ಎಲ್ಲಿ ಯಾರು ಮಾಡಿದ್ರು ಅಂತೇಳಿ ತೋರಿಸ್ತೀವಲ್ಲ, ಇದು ಆಡ್ವರ್ಬ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗಿಲ್ಲಿ ಐ ವಿಲ್ ಸ್ಟಡಿ ಇಂಗ್ಲೀಷ್ ಟುಡೇ ಅಂತಂದರೆ ಈ ಒಂದು ದಿನ ಅಂದರೆ ಇಲ್ಲಿ ಟೈಮನ್ನು ಸೂಚಿಸ್ತದೆ. ಯಾವ ದಿನ ಓದೇವಂತ ಈಗ ನಾ ಸ್ಟಡಿ ಮಾಡಿನಂತಂತಂದರೆ ನಂಬಂಗಿಲ್ಲ. ಯಾವ ದಿನ ಅಂದರೆ ಈ ಒಂದು ದಿನ. ಇಲ್ಲಿ ಟುಡೇ, ಯಸ್ಟರ್ಡೇ, ನೌ, ಲಾಸ್ಟ್ ನೈಟ್ ಇವೆಲ್ಲವೂ ಏನೇನು ಸೂಚನೆ ಮಾಡ್ತಾವೆ ಅಂದರೆ ಟೈಮನ್ನು ಸೂಚನೆ ಮಾಡ್ತಾವೆ. ಸೊ ಹಾಗಾಗಿ ನಾವು ಇವೆಲ್ಲ ಟೈಮನ್ನು ಸೂಚಿಸೋದಕ್ಕೆ ಆಡ್ವರ್ಬನ್ನೇ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಮ್ಯಾಗ ಅವ ನೋಡ್ರಿ, ಟುಡೇ, ಲಾಸ್ಟ್ ನೈಟ್, ಯಸ್ಟರ್ಡೇ, ನಾವು, ಟುಮಾರೋ, ಲಾಸ್ಟ್ ಮಂತ್, ಬಿಫೋರ್, ಆಫ್ಟರ್, ಇವೆಲ್ಲ ಏನು ಆಡ್ವರ್ಬ್ ಆಫ್ ಎ ಟೈಮ್. ಸೊ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಸಹ ಆಡ್ವರ್ಬ್, ವರ್ಬ್ ಎಲ್ಲದ್ರ ಮೇಲೆ ಎಕ್ಸಾಮ್ನಲ್ಲಿ ಬರ್ತಾವೆ. ಗ್ರಾಮರ್ 30 ಮಾರ್ಕ್ಸ್ ಗ್ರಾಮರ್ ಇರ್ತದಲ್ಲ, ಸೊ ಅಲ್ಲಿ ಈ ಒಂದು ಆಡ್ವರ್ಬ್ ಎಲ್ಲ ಥರದ ಕ್ವಶನ್ಸ್ ನಾವು ನೋಡ್ಬೋದು. ಸೊ ಹಾಗಾಗಿ ಆಡ್ವರ್ಬ್ ಆಫ್ ಎ ಟೈಮ್ ಅಂದರೆ ನಿಮ್ಗೆ ಗೊತ್ತೈತಿ ಯಾವ ಒಂದು ಪದಗಳು ಟೈಮನ್ನು ಸೂಚಿಸ್ತಾವೆ ಅಂದರೆ ಇವತ್ತಿನ ದಿನ, ನಿನ್ನೆ, ಈಗ, ನಿನ್ನೆ ರಾತ್ರಿ, ಇವೆಲ್ಲ ಏನು ಆಡ್ವರ್ಬ್ ಆಫ್ ಎ ಟೈಮ್. ನೆಕ್ಸ್ಟ್ ಬಂದು ಆಡ್ವರ್ಬ್ ಆಫ್ ಎ ಪ್ಲೇಸ್. ಈಗ ನಾವು ಇಲ್ಲಿ ತನಕ ಟೈಮನ್ನು ನೋಡಿದೇವಿ. ಈಗ ಪ್ಲೇಸ್ ಬಗ್ಗೆ ನೋಡ್ಬೇಕಂದ್ರೆ ಪ್ಲೇಸ್ ಅಂದರೆ ನಿಮಗೆ ಗೊತ್ತಾಯಿತು. ಪ್ಲೇಸ್ ಅಂದರೆ ಹೊರಗಡೆ ಯಾವುದೇ ಒಂದು ಸ್ಥಳದಲ್ಲಿ ಅಂತಂದರೆ ಇಟ್ ಈಸ್ ಯೂಸ್ ಟು ಟೆಲ್ ದ ಪ್ಲೇಸ್ ವೇರ್ ಆ್ಯನ್ ಆ್ಯಕ್ಷನ್ ಅಕ್ಕರ್ ಆರ್ ವೇರ್ ಸಮ್ ಒನ್ ಡಸ್ ಸಮಥಿಂಗ್. ಅಂದರೆ ಪ್ಲೇಸಸ್ ಸ್ಥಳಗಳ ಬಗ್ಗೆ ಆಡ್ವರ್ಬ್. ಅಂದರೆ ಇಲ್ಲಿ ತನಕ ನಾವು ಟೈಮಿನ ಬಗ್ಗೆ ನೋಡಿದೆವು. ಈಗ ಸ್ಥಳಗಳು ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲಿ, ದೇರ್ ಅಲ್ಲಿ, ಇನ್ಸೈಡ್ ಒಳಗಡೆ, ಔಟ್ಸೈಡ್, ಈ ರೀತಿಯಾಗಿ ನಾವು ಪದಗಳು ಯೂಸ್ ಮಾಡ್ತೀವಲ್ಲ, ಅವೆಲ್ಲ ಎದಕ್ಕಂದರೆ ಪ್ಲೇಸಿಗೆ ಯೂಸ್ ಮಾಡೋವೆಲ್ಲ ಆಡ್ವರ್ಬ್ ಆಫ್ ಎ ಪ್ಲೇಸ್. ಸೊ ನೆಕ್ಸ್ಟ್ ಮೂರನೇದಾಗಿ ಬರುವುದು ಯಾವುದಂದರೆ ಆಡ್ವರ್ಬ್ ಆಫ್ ಎ ಮ್ಯಾನರ್. ಆಡ್ವರ್ಬ್ ಆಫ್ ಎ ಮ್ಯಾನರ್ ಅಂತಂದರೆ ಈಸ್ ಯೂಸ್ ಟು ಟೆಲ್ ಹೌ ಆ್ಯನ್ ಆ್ಯಕ್ಷನ್ ಹ್ಯಾಪನ್. ಸೊ ಈಗ ನಾವು ಕೆಲವೊಂದು ಸರಿ ನಾವು ತೋರಿಸ್ತೀವಿ ಈ ಸ್ಮೂತು, ಬ್ಯೂಟಿ ಅಂದರೆ ಕೆಲವೊಂದು ಆ್ಯಕ್ಷನ್ಸ್ ತೋರಿಸ್ತೀವಲ್ಲ, ಚಲೋ ಇದ್ದವು, ಕೆಟ್ಟದ್ದು,
ಇವೆಲ್ಲ ಏನು ಮ್ಯಾನರ್ ಅಂತೆ ಮ್ಯಾನರಿಸಮ್ನಲ್ಲಿ ಬರ್ತಾವೆ. ಸೊ ಬ್ಯಾಡ್ಲಿ, ಬ್ಯೂಟಿಫುಲಿ, ಕೇರ್ಫುಲಿ, ಕ್ವಿಕ್ಲಿ, ಸಾಫ್ಟ್ಲಿ, ಲೇಟ್ಲಿ, ಈ ಥರ ಹೇಟ್, ಹಾರ್ಡು, ಟ್ರೂಲಿ, ಫಾಸ್ಟ್, ಈಸಿಲಿ, ಫುಲ್ಲಿ, ಆಟೋಮೆಟಿಕಲಿ ಇವೆಲ್ಲ ಎದ್ರ ಬರ್ತಾವೆ ಅಂತಂದರೆ ಅಡ್ವರ್ಬ್ ಆಫ್ ಎ ಮ್ಯಾನರ್. ಅಂದರೆ ಯಾರ್ದಾರ ಒಬ್ಬರದ್ದು ಮ್ಯಾನರಿಸಮ್ ತೋರಿಸ್ತೀವಲ್ಲ ಯಾವ ರೀತಿ ಯಾರ ಅಂತೇಳಿ. ಸೊ ಇವಕ್ಕೆಲ್ಲ ಏನಂತ ಕರಿತೀವಿ ಅಂದರೆ ಅಡ್ವರ್ಬ್ ಆಫ್ ಎ ಮ್ಯಾನರ್. ಸೊ ಫಸ್ಟ್ ಒನ್ ಯಾವುದು? ಅಡ್ವರ್ಬ್ ಆಫ್ ಎ ಟೈಮ್. ಥರ್ಡ್ ಒನ್ ಅಡ್ವರ್ಬ್ ಆಫ್ ಎ ಪ್ಲೇಸ್. ಥರ್ಡ್ ಒನ್ ಅಡ್ವರ್ಬ್ ಆಫ್ ಎ ಮ್ಯಾನರ್. ನೆಕ್ಸ್ಟ್ ಬಂದು ಅಡ್ವರ್ಬ್ ಆಫ್ ಎ ಫ್ರೀಕ್ವೆನ್ಸಿ. ಅಂದರೆ ಎಷ್ಟು ರೀತಿಯಾಗಿ ನಾವು ಈ ಒಂದು ಅಡ್ವರ್ಬನ್ನು ದಿನನಿತ್ಯ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ಆಲ್ವೇಸ್ ಮತ್ತು ಎವ್ರಿ ಡೇ ನಾವು ಏನು ಮಾಡ್ತೀವಿ ಅಂದರೆ 100% ಯೂಸ್ ಮಾಡ್ತೀವಿ. ಅಂದರೆ ಫ್ರೀಕ್ವೆನ್ಸಿ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ ನಾವು ಈ ಅಡ್ವರ್ಬ್. ಯೂಸ್ವಲಿ ಮತ್ತು ನಾರ್ಮಲಿ ಜನರಲಿ 80%, ಆಫನ್ ಫ್ರೀಕ್ವೆಂಟ್ಲಿ 60%, ಸಮ್ಟೈಮ್ಸ್ ಒಕೇಶ್ನಲಿ 50-40%, ಸ್ಲಡ್ ಡೌನ್ ಅಂದರೆ 20%, ರೇರ್ಲಿ, ಹಾರ್ಡ್ಲಿ, ಎವರ್ 10%, ಮತ್ತು ನೆವರ್ 0%. ಈ ರೀತಿಯಾಗಿ ನಾವು ಸಮ್ ಒನ್ ಡಸ್ ಸಮಥಿಂಗ್, ಈ ರೀತಿಯಾಗಿ ಫ್ರೀಕ್ವೆನ್ಸಿಗಳನ್ನು ನಾವು ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್, ದೇ ಆಲ್ವೇಸ್ ಡೂ ದೇರ್ ಹೋಮ್ವರ್ಕ್ ಎಟ್ ನೈಟ್. ಅಂದರೆ ಅವ ಹೋಮ್ವರ್ಕ್ ಯಾವಾಗ ಮಾಡ್ತಾನೆ? ರಾತ್ರಿಗೆ ಮಾಡ್ತಾನೆ, ಆಲ್ವೇಸ್, ಯಾವಾಗ್ಲೂ. ಸೊ ವಿ ಸಮ್ಟೈಮ್ಸ್ ಗೋ ಟು ದ ಸಿನಿಮಾ ಎಟ್ ದ ವೀಕೆಂಡ್. ಅಂದರೆ ವೀಕೆಂಡ್ ಬಂದಾಗ ಏನು ಮಾಡ್ತಾರಂತಂದರೆ ಸಮ್ಟೈಮ್ಸ್ ಏನು ಮಾಡ್ತಾರೆ, ಅವರು ಮೂವಿ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಇದ್ರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರ್ತಾವ ಅಂತ ನೋಡಂಬರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಗಿವನ್ ಅಡ್ವರ್ಬ್. ಫಸ್ಟ್ ಒನ್ ನೋಡ್ರಿ, ಆಲ್ರೆಡಿ ನಾ ಹೇಳಿದ್ರ ಮ್ಯಾಗೆ ಕ್ವಶನ್ಸ್ ತೆಗ್ದೀನಿ. ಹಿ ಕ್ಯಾನ್ ಡ್ಯಾಶ್ ಟು ಕ್ಯಾಚ್ ದ ಬಸ್. ಅಂತಂದರೆ ಇಲ್ಲಿ ಕ್ರಿಯೆಗಳು ಸೂಚಿಸ್ತದೆ ಅಂತಲೇ ಹೇಳ್ಬೋದು. ಅಂದರೆ ಹಿ ಕ್ಯಾನ್ ರ್ಯಾನ್ ಫಾಸ್ಟ್ ಟು ಕ್ಯಾಚ್ ದ. ಅಂದ್ರೆ ಅವ ಏನು ಮಾಡ್ತಾನೆ ಅಂತಂದರೆ ಫಾಸ್ಟಾಗಿ ಹೋಗಿ ಏನು ಕ್ಯಾಚ್ ಮಾಡ್ತಾನೆ? ಬಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಐ ವಿಲ್ ಬೈ ಅ ಕಂಪ್ಯೂಟರ್. ಇವೇನು ತಿಳಿಸ್ಕೊಡ್ತಾವ? ಟೈಮ್. ಯಾವಾಗ ತೊಗೊಂಡು ನಮ್ಮ ಕಂಪ್ಯೂಟರು? ಅಂದರೆ ನಾ ಇನ್ನೂ ತೊಗೋಬೇಕು. ಯಾವಾಗ ತೊಗೋಬೇಕು? ಟುಮಾರೋ ಏನು ಮಾಡ್ತಾನವ? ಕಂಪ್ಯೂಟರ್ ತೊಗೋತಾನ. ನೆಕ್ಸ್ಟ್, ದ ಗೆಸ್ಟ್ ಕೇಮ್. ಆಲ್ರೆಡಿ ಬಂದು ಹೋಗ್ಯಾರ. ಯಾರು? ಗೆಸ್ಟು. ಯಾವಾಗ? ಎಸ್ಟರ್ಡೇ. ಇವೆಲ್ಲ ಏನು? ಅಡ್ವರ್ಬ್ ಆಫ್ ಎ ಟೈಮ್. ನೆಕ್ಸ್ಟ್, ದ ಬುಕ್ ಈಸ್ ಡ್ಯಾಶ್ ನೈಸ್. ಏನಿರ್ಬೋದು ಇಲ್ಲಿ? ಇದು ಆಯಿತು, ಇದು ಆಯಿತು. ನೆಕ್ಸ್ಟ್ ಬರೋದು ವೆರಿ. ಇದೇನು ವೆರಿ ಅನ್ನೋದೇನು? ಮ್ಯಾನರಿಸಮ್. ವೆರಿ ನೈಸ್ ಅದ. ನೆಕ್ಸ್ಟ್, ದೆ ಲೈವ್ ಡ್ಯಾಶ್ ಹ್ಯಾಪಿಲಿ. ರಿಯಲಿ ಅಂದ್ರೆ ಅವರು ರಿಯಲಿ ಹ್ಯಾಪಿ ಹಾರ ಅಂಬೋದು ಮ್ಯಾನರಿಸಮ್ ತೋರಿಸ್ತವೆ. ನೆಕ್ಸ್ಟ್ ಬರೋದು ಫಸ್ಟ್ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಹಿ ರ್ಯಾನ್ ಫಾಸ್ಟ್ ಟು ಕ್ಯಾಚ್ ದ ಬಸ್. ಐ ವಿಲ್ ಬೈ ಅ ಕಂಪ್ಯೂಟರ್ ಟುಮಾರೋ. ದ ಗೆಸ್ಟ್ ಕೇಮ್ ಎಸ್ಟರ್ಡೇ. ದ ಬುಕ್ ಈಸ್ ವೆರಿ ನೈಸ್. ದೆ ಲಿವ್ ರಿಯಲಿ ಹ್ಯಾಪಿಲಿ. ನೆಕ್ಸ್ಟ್ ಬರೋದು ಸಿ ಸ್ಪೀಕ್ಸ್. ಅಂದ್ರೆ ಆಕಿ ಏನು ಮಾಡತ್ತಾಳ? ಹಳ್ಳು ಮಾತಾಡತ್ತಾಳ, ಗಚ್ಚಿ ಮಾತಾಡತ್ತಾಳ, ಭಾಳಷ್ಟು ಗಚ್ಚಿ. ಅಂದರೆ ಲೌಡ್ಲಿ. ಶಿ ಸ್ಪೀಕ್ಸ್ ವೆರಿ ಲೌಡ್ಲಿ. ನೆಕ್ಸ್ಟು, ದೇ ಡ್ಯಾಶ್ ಕಮ್ ಇನ್ ಟೈಮ್. ಅಂದ್ರೆ ದೇ ಏನು ಬರ್ತದ? ದೇ ಆಲ್ವೇಸ್. ಇಲ್ಲ ಅದನ್ನು ಅಂದ್ರೆ ಅವ್ರು ಯಾವಾಗ ಭೀ ಏನು ಮಾಡ್ತಾರೆ? ಟೈಮಿಗೆ ಬರ್ತಾರೆ. ಯಾರಾದರೂ ಒಬ್ಬರು ಪರ್ಸನ್. ದೇ ಆಲ್ವೇಸ್ ಕಮ್ ಇನ್ ಟೈಮ್. ಸೊ ಯು ರಿಪ್ಲೈಡ್ ಕರೆಕ್ಟ್ಲಿ. ನೆಕ್ಸ್ಟ್, ದೀಸ್ ಶೂಸ್ ಆರ್ ನಾಟ್ ಬಿಗ್ ಎನಫ್. ಅಂದ್ರೆ ಅವೇನು ಶೂಸ್ ಏನು ಅಷ್ಟೇನು ದೊಡ್ಡದಿಲ್ಲ. ದ ಬಾರ್ಕಿಂಗ್ ಡಾಗ್ಸ್ ಸ್ಲೆಡ್ ಡಮ್ ಬೈಟ್. ಸೊ ಇವೆಲ್ಲ ಏನು? ಅಡ್ವರ್ಬ್ ಮೇಲೆ ಬಂದಿರುವ ಪ್ರಶ್ನೆಗಳು. ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.